ಆನೇಕಲ್ ತಾಲೂಕಿನ ದಾಸನಪುರ ಗೇಟ್ ಬಳಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ದಾಸನಪುರ ಡಿಕೆಎಸ್ ಶ್ರೀನಿವಾಸ್ ರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಜೊತೆಗೂಡಿ ಸರಳವಾಗಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ದಾಸನಪುರ ಡಿಕೆಎಸ್ ಶ್ರೀನಿವಾಸ್ ರವರಿಗೆ ಸ್ನೇಹಿತರು ಹಾಗೂ ಹಿತೈಷಿಗಳು ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಬಳ್ಳೂರು ವಸಂತ ರೆಡ್ಡಿ, ನಾರಾಯಣಸ್ವಾಮಿ, ಮುನಿವೀರಪ್ಪ, ಎನ್ಎಂಆರ್ ಮಂಜುನಾಥ್ ರೆಡ್ಡಿ, ಜಿಎಂಆರ್ ಮುನಿರಾಜು, ಅಶೋಕ ರೆಡ್ಡಿ, ಕೇಬಲ್ ಮಂಜುನಾಥ್, ವೀರಭದ್ರಪ್ಪ, ವೇಣು, ಕಿರಣ್, ಕೇಬಲ್ ಶ್ರೀನಿವಾಸ್, ಎಂಎಂಟಿ ಮಧು, ಕೇಬಲ್ ರಾಜು, ಮುನಿರೆಡ್ಡಿ, ಆನಂದ್, ಮುರಳಿ, ಹಾರೋಹಳ್ಳಿ ತಿರುಮಲೇಶ್, ಮಂಚನಹಳ್ಳಿ ವೆಂಕಟೇಶ್, ರವಿ, ಲೋಕೇಶ್, ಫ್ಲವರ್ ಶ್ರೀನಿವಾಸ್, ನಾರಾಯಣ್, ಕೃಷ್ಣಾರೆಡ್ಡಿ, ಚಿನ್ನಪ್ಪ, ಗೋವಿಂದ್ ಮೊದಲಾದವರು ಭಾಗವಹಿಸಿದ್ರು. ನಮ್ಮ ಆತ್ಮೀಯರು, ನಮ್ಮ ಭಾಗದ ಮುಖಂಡರು, ಸನ್ಮಾನ್ಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ DKS ಶ್ರೀನಣ್ಣವರು ಹುಟ್ಟುಹಬ್ಬ 58ನೇ ವರ್ಷದ್ದು. ಈ ದಿನ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಪಕ್ಷಾತೀತವಾಗಿ ಎಲ್ಲ ಪಾರ್ಟಿಯ ಮುಖಂಡರನ್ನ ಸೇರಿಸಿ ಒಂದು ಔತಣಕೂಟವನ್ನು ಕೊಡಬೇಕಂತೇಳಿ ಅವರು ಇವತ್ತು ನಮಗೆಲ್ಲರಿಗೂ ಆಹ್ವಾನಿಸಿ ನಮಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು, ಕಾರ್ಯಕರ್ತರು ಮತ್ತು ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ದೇವರು ಆರೋಗ್ಯ ಮತ್ತು ಐಶ್ವರ್ಯ ಕೊಡಲಿ ಅಂತ ಹೇಳಿ ನಾನು ಆನೇಕಲ್ ಜನತೆ ಪರವಾಗಿ ಅವರನ್ನು ಆಶಿಸ್ತೇನೆ. ದಾಸನಪುರ ಕೃಷ್ಣಪ್ಪನವರ ಜ್ಯೇಷ್ಠ ಪುತ್ರ DK ಶ್ರೀನಿವಾಸರವರ ಜನ್ಮದಿನ. ಅವರು 58ನೇ ವರ್ಷ ಮುಗಿದು 59ನೇ ವರ್ಷಕ್ಕೆ 58ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅನ್ನದಾತೆ ಸುಖೀನ ಭವಂತು ಅಂದ್ಬಿಟ್ಟು ಈ ಸುತ್ತಮುತ್ತಿನ ಎಲ್ಲ ಗ್ರಾಮದ ನಾಯಕರುಗಳಿಗೆ ಪಕ್ಷಾತೀತವಾಗಿ ಕರೆದು ಅವರಿಗೆ ಒಂದು ಊಟದ ವ್ಯವಸ್ಥೆ ಮಾಡಿ ಎಲ್ಲರೂ ಒಂದು ನಮ್ಮ DKS ಶ್ರೀನಿವಾಸರು ಪಕ್ಷಾತೀತ, ಜಾತ್ಯತೀತ ಎಲ್ಲ ಸಮಾಜ ಮುಖೇನ ಎಲ್ಲ ನಾಯಕರುಗಳನ್ನು ಕರೆಸಿ ಇವತ್ತು ಊಟದ ಒಂದು ವ್ಯವಸ್ಥೆ ಮಾಡಿಸಿ ಎಲ್ಲರನ್ನೂ ವಿಚಾರಣೆ ಮಾಡಿಕೊಂಡು ಉಭಯ ಕುಶಲೋಪೇತವಾಗಿ ಮಾತಾಡಿಸ್ಕೊಂಡು ತುಂಬ ಸಂತೋಷವಾಗಿ ಎಲ್ಲರೂ ಸೇರಿದ್ದೇವೆ. ಅವರಿಗೆ ಅಭಯ ಆಂಜನೇಯ ಸ್ವಾಮಿ ಮತ್ತು ವೀರಾಂಜನೇಯ ಸ್ವಾಮಿ ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಸಮಾಜ ಮುಖೇನ ಶಕ್ತಿ ಮಾಡೋದಕ್ಕೆ ಆರೋಗ್ಯ ಕೊಡಲಿ ಅಂತ ನಾನು ಅವರ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮ ಶ್ರೀನಣ್ಣವರು ಭೀಮನ ಪಾತ್ರ ಅಭಿನಯ ಮಾಡ್ತಾರೆ. ಮೊದಲಿಗೆ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಇದನ್ನು ಆಯೋಜನೆ ಮಾಡಿರುವುದು.
ನಾವು ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕಂತೇಳಿ 2ನೇ ತಾರೀಕು ಇದು ಮಾಡಿದಾಗ ಅವರು ಒಂದು ಊಟವನ್ನು ಇಟ್ಕೊಂಡು ಎಲ್ಲರಿಗೂ ಕರೆದು ಇದೊಂದು ಅವರ ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಭಗವಂತ ಅವರಿಗೆ ಆಯುಸ್ಸು ಅಷ್ಟೈಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಅವರಿಗೆ ವಿಶ್ವಾಸವನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಈ ದಿನ ನಮ್ಮ ದಾಸನಪುರದ ಹಿರಿಯ ಕಲಾವಿದರು ಅವ್ರು ಹೇಳ್ತಾರೆ, ನಾನು 30 ವರ್ಷದಿಂದನೇ ಬಣ್ಣ ಹಚ್ಚಿದ್ದು ಅಂತ ಹೇಳಿದರು. ಸಂತೋಷ. ಕೆಲವೊಂದು 25-30 ವರ್ಷದಿಂದ ಅವರು ಬಣ್ಣ ಹಚ್ಚಿರಲ್ಲ. ಮತ್ತು ನಮ್ಮ ಬಳ್ಳೂರು ಗ್ರಾಮದಲ್ಲಿ ಮೊನ್ನೆ ಒಂದು ಜಾತ್ರಾ ಪ್ರಯುಕ್ತ ನಡೆದಂತಹ ನಾಟಕದಲ್ಲಿ ಭೀಮನ ಪಾತ್ರ ಮಾಡಿ ಯಶಸ್ವಿ ಕಂಡು ಈಗ ಮತ್ತೆ ನಮ್ಮ ಆನೇಕಲ್ಲಲ್ಲಿ ಸಹ ಗುರುಪೌರ್ಣಮಿ ಪ್ರಯುಕ್ತ ಮೊನ್ನೆ ಬಳ್ಳೂರಲ್ಲಿ ಒಂದು ಪಾರ್ಟ್ 2 ಮಾಡಿದರು. ಇವಾಗ ಫುಲ್ಲು ಭೀಮ ಮಾಡ್ತಾಯಿದ್ದಾರೆ. ಅಂತಹ ಅದ್ಭುತ ಕಲಾವಿದರು ನಮ್ಮ ಶ್ರೀನಣ್ಣವರು ಅದ್ಭುತವಾಗಿ ಭೀಮನ ಪಾತ್ರದಲ್ಲಿ ಅಭಿನಯಿಸ್ತಾರೆ. ಏನು ನಮ್ಮ ಕಲೆ ಇವತ್ತು ಎಲ್ಲ ಕಲಾವಿದರು ಇಲ್ಲಿ ಬಂದಿರೋದ್ರಲ್ಲಿ 90 ಭಾಗ ಎಲ್ಲ ಕಲಾವಿದರನ್ನು ಕರೆಸಿ ಆ ಒಂದು ಕಲಾವಿದರಿಗೆ ಒಂದು ಊಟದ ವ್ಯವಸ್ಥೆ, ಅವರು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಊಟದ ವ್ಯವಸ್ಥೆಯನ್ನು ಈ ಒಂದು ಭಾಗದಲ್ಲಿ ನಮ್ಮ ವೀರಭದ್ರಪ್ಪ ಅವರ ತೋಟದಲ್ಲಿ ನೆರವೇರಿಸಿದ್ದಾರೆ. ಅವರಿಗೆ ಇನ್ನೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ. ಇನ್ನೂ ಅನೇಕ ನಾಟಕಗಳು ಮಾಡಬೇಕಂತ ಅವರಿಗೆ ಧೈರ್ಯ ತುಂಬಲಿ. ಅವ್ರಿಗೆ ಆ ಶಕ್ತಿ ಇದೆ. ಯಾಕಂದರೆ ಭೀಮನ ಪಾತ್ರದಲ್ಲಿ ಅದ್ಭುತವಾದಂಥ ಕಲಾವಿದರು. ಇಂತಹ ಕಲಾವಿದರು ಇನ್ನೂ ಅನೇಕ ನಾಟಕಗಳು ಮಾಡಬೇಕಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಮ್ಮ ಗಡಿನಾಡು ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರಾದ ಮಂಜುನಾಥ ರೆಡ್ಡಿ ಹಾಗೂ ಬಳ್ಳೂರು ಬಸವೇಶ್ವರ ಕೃಪಾಶ್ರಿತ ನಾಟಕ ಮಂಡಳಿ ವತಿಯಿಂದ ನಾವೊಂದು ಶುಭಾಶಯನ ಕೋರ್ತಾ ಇದ್ದೀವಿ. ಬಳ್ಳೂರು ಗ್ರಾಮ ಪಂಚಾಯತಿಯ ದಾಸನಪುರ ಗ್ರಾಮದ ನಾಯಕರಾಗಿರ್ತಕ್ಕಂಥ DKS ಶ್ರೀನಿವಾಸ ಅಣ್ಣವ್ರಿಗೆ 58ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಅವರ ಜನ್ಮ ಕೊಟ್ಟಂಥ ತಾಯಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಗೌರವಾನ್ವಿತವಾಗಿರ್ತಕ್ಕಂಥ ಭಾವಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸಿಗಲಿ ಮತ್ತು ಕಲಾವಿದರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚಿನ ಕಲಾವಿದರಾಗಿ ರಾಜ್ಯ ಮಟ್ಟದ ಕಲಾವಿದರಾಗಿ ಹೊರಗಡೆ ಬರಲಿ ಅಂತೇಳಿ ಆಶಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಅವರಿಗೆ ದೇವರು ಕೂಡ ಮತ್ತು ಅವರ ತಾಯಿ ಆಶೀರ್ವಾದ ಸದಾ ಇರಲಿ ಅಂತೇಳಿ ಹಾರೈಸ್ತೇನೆ. ಸ್ನೇಹಿತರಾದ DK ಶ್ರೀನಿವಾಸ್ ಅವರು, ಇವರು ಊರಿನ ಪ್ರಮುಖರು. ಊರಿನಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ಮುಂದೆ ಬಂದು ನಾವಿದ್ದೀರಿ, ಊರಿನ ಜನ ಒಗ್ಗಟ್ಟು ಮಾಡಿ ಊರಿನಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂತಹ ಗಣ್ಯ ವ್ಯಕ್ತಿ ದಾಸನಪುರದಲ್ಲಿ. ಅದೇ ನಮ್ಮ ಬಳ್ಳೂರು ಗ್ರಾಮದಲ್ಲಿ ಬಂದು ನಾಟಕವನ್ನು ಪ್ರದರ್ಶನ ಮಾಡಿ ಭೀಮನ ಪಾತ್ರವನ್ನು ಅಭಿವೃಂಜನೆಯಿಂದ ಮಾಡಿದರು. ಅದೇ ಕಾರ್ಯಕ್ರಮವನ್ನು ಇವಾಗ ಎಲ್ಲೇ ನಾಟಕ ಆಗಲಿ, ಇಡೀ ತಾಲೂಕು ಮಟ್ಟದಲ್ಲಲ್ಲ ರಾಜ್ಯ ಮಟ್ಟದಲ್ಲಿನೂ ನಾಟಕ ಆದ್ರೇನೋ ನಾವು ಬರ್ತೀರಿ ನಾವು ಹೋಗ್ತೀರಿ ಅಂತ ಎಲ್ಲರನ್ನೂ ಹುಡ್ಡಾಕೊಂಡು ಹೋಗಿ ಆ ನಾಟಕ ಪ್ರದರ್ಶನ ಹೋಗಿ ಕಲೆಗೆ ಅಷ್ಟೊಂದು ಪ್ರೋತ್ಸಾಹ ಕೊಟ್ಟಂಥ ಏಕೈಕ ವ್ಯಕ್ತಿ ನಮ್ಮ ಸೀನಣ್ಣವರು. ಇವರಿಗೆ ಕರ್ನಾಟಕದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಮಗೆ ಆಶಿಸೆ. ರಾಜ್ಯ ಪ್ರಶಸ್ತಿ ಯಾಕಂದರೆ ಕಲೆಗೆ ಯಾರು ಬೆಲೆ ಕೊಡ್ತಾರೆ, ಎಲ್ಲ ಕಲಾವಿದರಿಗೂ ಪ್ರಶಸ್ತಿ ಕೊಟ್ಟರೆ ಅವ್ರಿಗೆ ಇನ್ನೂ ಹುಮ್ಮಸ್ಸಾಗ್ತದೆ, ಹೆಚ್ಚಿನ ಹುಮ್ಮಸ್ಸು ಬಂದು ಅವರು ಹೆಚ್ಚಿಗೆ ರಾಜ್ಯ ಮಟ್ಟ ದೇಶ ಮಟ್ಟದಲ್ಲಿ ಪ್ರದರ್ಶನ ಕೊಡ್ತಾರೆ. ಅದಕ್ಕೆ ಎಲ್ಲ ಕಲಾವಿದರಿಗೂ ನಮ್ಮ ರಾಜ್ಯದಲ್ಲಿ ರಾಜ್ಯ ಪ್ರಶಸ್ತಿಗಳನ್ನು ಕೊಟ್ಟು ವಿಭಜಿಸಿದ್ರೆ ಕಲೆಯು ಶಾಶ್ವತವಾಗಿ ಉಳಿಯುತ್ತದೆ ಅಂತ ನನ್ನ 2 ಮಾತು ಹೇಳೋದಕ್ಕೆ ಧನ್ಯವಾದಗಳು. ಏನೋ ಈ ದಿನ ದಾಸನಪುರದ DKS ಶ್ರೀನಿವಾಸ್ ಅವರ 58ನೇ ಹುಟ್ಟುಹಬ್ಬ ನಡೀತಾ ಇದೆ. ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಭಗವಂತನ 106 ವರ್ಷ ಆರೋಗ್ಯವಾಗಿ ಇರಲಿ ಅಂತ ಕೇಳ್ಕೊಳ್ತಾ, ಏನು ಶ್ರೀನಣ್ಣವರು ಬಳ್ಳೂರಿನಲ್ಲಿ ಇದೇ 26ನೇ ಸಾಲಿನಲ್ಲಿ ಬಳ್ಳೂರಲ್ಲಿ ಜಾತ್ರಾ ಮಹೋತ್ಸವದ ಪರವಾಗಿ ಭೀಮನ ಪಾತ್ರವನ್ನು ಮಾಡಿ ಸಂಯನಿಸ್ಕೊಂಡಿರ್ತಾರೆ. ಮುಂದೆ ಭಗವಂತ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ದೇಶ ರಾಜ್ಯ ತಾಲೂಕು ಮಟ್ಟದಲ್ಲಿ ಈ ಒಂದು ಕಲೆಯನ್ನು ಗುರುತಿಸ್ಕೊಂಡು ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಈ ದಿನ ಅವರು ಸುಮಾರು 100 ಜನಕ್ಕೆ ಸಣ್ಣದಾಗಿ ಒಂದು ಔತಣಕೂಟವನ್ನು ಏರ್ಪಡಿಸಿ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಆಚರಿಸ್ಕೊಂಡಿದ್ದಾರೆ. ಈ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವೀರಭದ್ರಣ್ಣವರ ತೋಟದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಭಗವಂತ ಅವರ ಎಲ್ಲ ಕನಸುಗಳನ್ನು ನನಸು ಮಾಡಲಿ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರವಾಗಿ
ಹಾಗೂ ಅವರ ಕುಟುಂಬದ ಪರವಾಗಿ ಹಾಗೂ ಅವರ ಸ್ನೇಹಿತರ ಬಳಗವಾಗಿ ಹಾಗೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಾಗರಿಕರ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ, ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಇನ್ನೂ ಚೆನ್ನಾಗಿ ಇದೇ ರೀತಿಯ ಔತಣ ಕೂಟಗಳನ್ನು ತುಂಬ ವಿಜೃಂಭಣೆ ಮಾಡಬೇಕು, ಇನ್ನು ಹೆಚ್ಚಿನ ಒಳ್ಳೆಯ ಕಾರ್ಯ ಮಾಡಬೇಕು. ಭಗವಂತ ಅವ್ರಿಗೆ ಆಯುಷ್ಯಗಳು ಕಾಪಾಡಲಿ ಎಂದು ಆಶಿಸ್ತಾ ಮತ್ತೊಮ್ಮೆ ಇವರಿಗೆ 58ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸಿನಣ್ಣ, ಧನ್ಯವಾದಗಳಪ್ಪ ರಾಜು. ಕಲೆಯಲ್ಲಿ ನಿಮ್ಮ ಕಲೆ ಇನ್ನೂ ತುಂಬ ಅದ್ಭುತವಾಗಿ ಬರಬೇಕು, ಇನ್ನೂ ಉನ್ನತ ಮಟ್ಟಕ್ಕೆ ಹೇರಬೇಕು. ಧನ್ಯವಾದಗಳು. ಹಬ್ಬದ ಶುಭಾಶಯಗಳು ಶ್ರೀನಣ್ಣ ಅವರಿಗೆ, ದಾಸನಪುರ ಶ್ರೀನಣ್ಣ ಅವರಿಗೆ, ಭೀಮಸೇನ ಪಾತ್ರ ಕೊಟ್ಟವ್ರೆ, ಅವರಿಗೆ ನಮ್ಮ ಆಶೀರ್ವಾದ, ಇನ್ನು ಶುಭಾಶಯಗಳು. ಸಣ್ಣಾಗ ಮಾಡವ್ರೆ ಪಾತ್ರ ಹುಟ್ಟುಹಬ್ಬಕ್ಕೆ ಬಂದಿರುವ ಎಲ್ಲ ನನ್ನ ಸ್ನೇಹಿತರಿಗೆ ಭಗವಂತನ ಒಳ್ಳೇದು ಮಾಡಲಿ, ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರಲಿ. ನನಗೂ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ, ಅವರ ಆಶೀರ್ವಾದ ನಮಗೂ ಇರಬೇಕು. ಭಗವಂತನ ಬಂದಿರೋ ಎಲ್ಲ ಸ್ನೇಹಿತರಿಗೂ ಆಶೀರ್ವಾದ ಕೊಡಬೇಕಂತಂದು ನನ್ನಲ್ಲಿ ಭಗವಂತನಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಹುಟ್ಟುಹಬ್ಬಕ್ಕೆ ಬಂದು ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳನ್ನು ಹೇಳಿ ಸಂತೋಷ ಪಡುತ್ತಿದ್ದೇನೆ. ನಮ್ಮ ತಂದೆಯವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಐಶ್ವರ್ಯ ಆರೋಗ್ಯ ಕೊಟ್ಟು ದೇವರು ಅವ್ರಿಗೆ 100 ವರ್ಷ ಆಯುಷ್ ಕೊಡಲಿ ಅಂತ ನಾನು ಕೋರ್ಕೊತಾ ಇದ್ದೀನಿ ದೇವ್ರ ಹತ್ರ. ನಾನು ಇಲ್ಲಿ ಗಂಟ ಇಷ್ಟು ಮಟ್ಟಿಗೆ ಬೆಳೆಯೋದ ಕಾರಣ ನಮ್ಮ ತಂದೆಯವರೇ. ಇಲ್ಲಿ ಇನ್ನೊಂದು ಈ ಹುಟ್ಟುಹಬ್ಬವನ್ನು ಇಷ್ಟು ಚೆನ್ನಾಗಿ ಆಚರಿಸೋದಕ್ಕೆಲ್ಲ ಜೊತೆ ಸೇರಿ ನಮ್ಮ ತಂದೆ ಸ್ನೇಹಿತರಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೋರ್ಕೊತಾ ಇದ್ದೀನಿ. ಶ್ರೀನಿವಾಸ್ ಅವರಿಗೆ 58ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ 100 ವರ್ಷ ಆಯುಷ್ಷು ಐಶ್ವರ್ಯ ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿಡಲಿ ಅಂತ ಕೋರ್ಕೊಳ್ತಾ ಇದ್ದೇವೆ. ಇಲ್ಲಿನ ಸ್ನೇಹಿತರು ಎಲ್ಲ ನಮ್ಮ ಜನರಿಗೆ ಭಗವಂತ ಒಳ್ಳೇದು ಮಾಡ್ಕೊಳ್ಳಿ ಅಂತ ದೇವ್ರಿಗೆ ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಇನ್ನು ಮುಂದೆ ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ಯಶಸ್ವಿ ಆಗಲಿ ಅಂದ್ಬಿಟ್ಟು ಕೋರ್ಕೊಳ್ತಾ ಇದ್ದೀವಿ. ಅವ್ರ ಬೆನ್ನಿಂದೆ ನಾವು ಇರ್ತೀವಿ, ಸದಾ ಇರ್ತೀವಿ. ದೇವರು ಅವ್ರಿಗೆ ಎಲ್ಲ ಒಳ್ಳೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವರ ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೆಯುವಂತೆ ದೇವರು ಆಶೀರ್ವಾದ ಮಾಡಲಿ.